ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸಾಲ್ವೇಷನ್, ರಕ್ಷಣೆ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ, ಸತ್ಯವೇದದ ಆಧಾರದಲ್ಲಿ ನಾವು ಧ್ಯಾನ ಮಾಡೋಣ. ರಕ್ಷಣೆ ಅಂತ ಹೇಳಿದ್ರೆ ಸೊಟೀರಿಯಾ ಎಂಬ ಗ್ರೀಕ್ ಪದದ ಅರ್ಥ ಹೀಗಿರುವಂಥದ್ದಾಗಿದೆ: ಬಿಡುಗಡೆಯಾಗುವಂಥದ್ದು, ಬಿಡುಗಡೆಯಾಗಿರುತ್ತದೆ, ತಪ್ಪಿಸಿಕೊಳ್ಳುವಂಥದ್ದು, ಕಾಪಾಡುವಂಥದ್ದು ಎಂಬ ಅರ್ಥಗಳನ್ನು ಇದು ಕೊಡುವಂಥದ್ದಾಗಿದೆ. ಹಾಗಾದರೆ ನಾವು ಯಾವುದರಿಂದ ತಪ್ಪಿಸ್ಕೊಳ್ಬೇಕು, ಯಾವುದರಿಂದ ಬಿಡುಗಡೆಯಾಗಿರಬೇಕು, ಮತ್ತು ಯಾವುದರಿಂದ ಕಾಪಾಡುವಂಥದ್ದು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಒಂದೊಂದಾಗಿ ನಿಮಗೆ ನಾವು ವಿವರಿಸ್ತಾ ಹೋಗ್ತೇವೆ. ನಾವು ನೋಡ್ತೇವೆ, ಈ ಸಾಲ್ವೇಷನ್ ಅಂತ ಹೇಳಿದ್ರೆ ಇದು ದೇವರ ಉಚಿತಾರ್ಥವಾದಂಥ ವರ ಆಗಿರುವಂಥದ್ದಾಗಿದೆ, ಗಿಫ್ಟ್ ಆಗಿರುವಂಥದ್ದಾಗಿದೆ. ಹಾಗಾದರೆ ರಕ್ಷಣೆ ಹೊಂದೋದು ಹೇಗೆ? ರಕ್ಷಣೆ ಅಂತ ಹೇಳಿದ್ರೆ ಏನು? ರಕ್ಷಣೆ ಹೊಂದೋದು ಹೇಗೆ ಅಂತ ನೋಡುವಾಗ, ಈ ರಕ್ಷಣೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಬಹಳ ಸರಳ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ರೋಮನ್ಸ್ ಚಾಪ್ಟರ್ 10:9, ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಾಕ್ಯ ಹೇಳುವಂಥದ್ದಾಗಿದೆ, ನಂಬುವುದರಿಂದ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ರೋಮಾಪುರದವರು ಬರೆದ ಪತ್ರಿಕೆ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10:9, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10:9. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹಲ್ಲೆಲೂಯ. ನಾವು ನೋಡ್ತೇವೆ ಯಾವ ರೀತಿಯಾಗಿ ರಕ್ಷಣೆಯನ್ನು ಹೊಂದುವಂಥದ್ದು, ಯಾವ ರೀತಿಯಾಗಿ ರಕ್ಷಣೆ ಸಿಗುತ್ತದೆ ಅಂತೇಳಿ ನಾವು ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಮೊದಲೇ ನೋಡಬೇಕಾದ್ರೆ ನಂಬುವುದರಿಂದ ಏನಂತ ನಂಬಬೇಕು ಅಂತ ನೋಡಬೇಕಾದ್ರೆ, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಸೊ ಮೊದಲನೇದಾಗಿ ರಕ್ಷಣೆಯನ್ನು ಯಾವ ರೀತಿ ಹೊಂದ್ಕೊಳ್ಬೋದು ಅಂತ ನೋಡುವಾಗ, ನಂಬುವುದರಿಂದ. ಎರಡನೇದಾಗಿ ನೋಡುವಾಗ ದೇವರ ವಾಕ್ಯದಿಂದ. 2 ತಿಮೋತಿ ಚಾಪ್ಟರ್ 3:15, 2 ತಿಮೋತಿ 2 ತಿಮೋತಿ ಚಾಪ್ಟರ್ 3:15, 2 ತಿಮೋತಿ 3ನೇ ಅಧ್ಯಾಯ, 2 ತಿಮೋತಿ 3ನೇ ಅಧ್ಯಾಯ 15ನೇ ವಾಕ್ಯ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಪ್ರೈಸ್ ಗಾಡ್. ದೇವರ ವಾಕ್ಯದಿಂದ ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಸಿಗುವಂಥದ್ದಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನಾವು ನೋಡ್ತೇವೆ, ಮೂರದಾಗಿ ನೋಡುವಾಗ ದೇವರ ಕೃಪೆಯಿಂದ ರಕ್ಷಣೆ ಸಿಗುವಂಥದ್ದಾಗಿದೆ, ರಕ್ಷಣೆಯನ್ನು ಹೊಂದೋದಕ್ಕೆ ಸಾಧ್ಯ. ನಾವು ನೋಡ್ತೇವೆ ದೇವರ ಕೃಪೆಯಿಂದ. ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 2:8, ಎಫೆಸದವರು ಬರೆದ ಪತ್ರಿಕೆ, ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 2:8. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ.
ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ಪ್ರೈಸ್ ಗಾಡ್. ನಾವು ನೋಡ್ತೇವೆ ಯಾವ ರೀತಿಯಾಗಿ ರಕ್ಷಣೆಯನ್ನು ಹೊಂದುವುದು ಅಂತ ನೋಡುವಾಗ, ದೇವರ ಕೃಪೆಯಿಂದ ನಾವೇನಾಗಿದ್ದೀವಿ? ರಕ್ಷಣೆಯನ್ನು ಹೊಂದಿದವರಾಗಿದ್ದೀವಿ. ಹಲ್ಲೆಲೂಯಾ. ನಾಲ್ಕನಾಗಿ ನೋಡುವಾಗ, ಮಾನಸಾಂತರವನ್ನು ಪಡುವುದರಿಂದ, ಅಂದರೆ ರಿಪೆಂಟೆನ್ಸ್. ನಾವು ರಿಪೆಂಟೆನ್ಸನ್ನು ಕುರಿತು ವಿವರವಾಗಿ ಏನೋ ಒಂದು ಸಂದೇಶವನ್ನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೇವೆ. ನಿಮಗೆ ಹೆಚ್ಚಿನ ಸಂಗತಿಗಳು, ಹೆಚ್ಚಿನ ವಿಷಯಗಳು ಅದರಿಂದ ನೀವು ಅಲ್ಲಿಗೆ ಹೋಗಿ ಕೇಳಿ ತಿಳ್ಕೊಳ್ಬೋದು. ಮಾನಸಾಂತರ ಪಡುವುದರಿಂದ ದೇವರ ವಾಕ್ಯ ಬರೆದಿದೆ. ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 7 verse 10. 2 ಕೊರಿಂಥ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆದಿದೆ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿರುವಂಥ ದುಃಖವು ಮರಣವನ್ನುಂಟು ಮಾಡುತ್ತದೆ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರ ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ರಕ್ಷಣೆಯನ್ನು ಹೊಂದುವುದು ಅಂತೇಳಿ. ನಾವು 4ನೇ ನೋಡಬೇಕಾದ್ರೆ, ಮಾನಸಾಂತರ ಪಡುವುದರಿಂದ, ಥ್ರೂ ರಿಪೆಂಟೆನ್ಸ್. 5ನೇದಾಗಿ ನೋಡುವಾಗ, ಕ್ರಿಸ್ತನ ಹೆಸರಿನಲ್ಲಿ ರಕ್ಷಣೆಯನ್ನು ಹೊಂದುವುದಾಗಿದೆ. ಕ್ರಿಸ್ತನ ಹೆಸರಿನಿಂದಲೇ ರಕ್ಷಣೆ ಸಿಗುವಂಥದ್ದಾಗಿದೆ. ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡುವಾಗ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಸೊ ಹಾಗಾಗಿ ಕ್ರಿಸ್ತನ ಹೆಸರಿನಲ್ಲಿ ನಮಗೆ ರಕ್ಷಣೆ ಸಿಗುವಂಥದ್ದಾಗಿದೆ. ಸೊ ರಕ್ಷಣೆಯನ್ನು ನೀವು ಹೊಂದ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಕ್ರಿಸ್ತನ ಹೆಸರಿನಲ್ಲಿ ಸಿಗುವಂಥದ್ದಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ, ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆದಿದೆ. 6ನೇದಾಗಿ ನೋಡುವಾಗ, ಅರಿಕೆ ಮಾಡುವುದರಿಂದ, ಅಂದರೆ ನಾವು ಬಾಯಿಂದ ಅರಿಕೆ ಮಾಡೋದ್ರ ಮುಖಾಂತರವಾಗಿ ರಕ್ಷಣೆಯನ್ನು ಹೊಂದ್ಕೊಳ್ಬೋದು. ರೋಮಾಪುರದವರು ಬರೆದ ಪತ್ರಿಕೆ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10 10ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ನೋಡುವಾಗ, ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ನೀವು ಅರಿಕೆ ಮಾಡುವುದರ ಮುಖಾಂತರವಾಗಿ ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸುವ ಮುಖಾಂತರವಾಗಿ, ಯೇಸುವನ್ನು ಕರ್ತನಿಂದ ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನ ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಅಂತೇಳಿ. ಹಲ್ಲೆಲೂಯಾ. ಅಂದರೆ ನೀವು ಬಾಯಿ ಬಿಟ್ಟು ಕನ್ಫೆಸ್ ಮಾಡೋದ್ರಿಂದ, ಅರಿಕೆ ಮಾಡೋದ್ರಿಂದ ನಿಮಗೆ ರಕ್ಷಣೆ ಸಿಗುವಂಥದ್ದಾಗಿದೆ, ರಕ್ಷಣೆ ದೊರೆಯುವಂಥದ್ದಾಗಿದೆ. 7ನೇದಾಗಿ ನೋಡುವಾಗ, ಕಡೆಯವರೆಗೆ ತಾಳುವುದರಿಂದ ರಕ್ಷಣೆ ಸಿಗುವಂಥದ್ದಾಗಿದೆ. ಬುಕ್ ಆಫ್ ಮ್ಯಾಥ್ಯೂ, ಮತ್ತಾಯನು ಬರೆದ ಸುವಾರ್ತೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್
24:13. ಮತ್ತಾಯ 24ನೇ ಅಧ್ಯಾಯ 13ನೇ ವಾಕ್ಯ ಬರೆದಿದೆ, ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು ಅಂತೇಳಿ. ಕಡೆಯವರೆಗೆ ಅಂತ ಹೇಳ್ಬೇಕಾದ್ರೆ ನಿಮ್ಮ ಜೀವಿತದ ಕಡೆ ಕ್ಷಣ, ಕಡೆ ಉಸಿರು ಅಂತ ಹೇಳ್ತಾರಲ್ಲ, ಕಡೆಯವರೆಗೆ ತಾಳುವವನು ರಕ್ಷಣೆಯನ್ನು ಹೊಂದ್ತಾನೆ ಅಂತೇಳಿ. ಹಾಲೆಲೂಯ. ಸೊ ಅದಕ್ಕಿಂತ ಮುಂಚೆ ನೋಡುವಾಗ, ಈ ರಕ್ಷಣೆ ಹಾದಿಯಲ್ಲಿ ನಾವು ಹೋಗುವಾಗ ನಿಮಗೆ ಅನೇಕ ಹೋರಾಟಗಳು ಬರ್ಬೋದು, ನಿಂದನೆಗಳು ಬರ್ಬೋದು, ಅವಮಾನಗಳು ಬರ್ಬೋದು, ನಿಮ್ಮ ನಂಬಿಕೆಗಳ ಪರೀಕ್ಷೆಗೆ ಆಗ್ಬೋದು. ಯಾವುದೇ ಸಂಗತಿಗಳಾದರೂ ಸರಿ, ಏನೇ ಇತ್ತು ಅಂತ ಹೇಳಿದ್ರು ಸರಿ, ನೀವು ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಂಡು ಕಡೇ ಉಸಿರಿನವರೆಗೆ, ಕಡೇ ಕ್ಷಣದವರೆಗೂ ನೀವೇನು ಮಾಡಬೇಕು? ನಿಮ್ಮ ಜೀವಿತದ ಕಡೆ ಗಳಿಗೆವರೆಗೂ, ಕಡೆ ಕ್ಷಣದವರೆಗೂ, ಕಡೆ ಸೆಕೆಂಡ್ವರೆಗೂ ಏನು ಮಾಡಬೇಕು? ತಾಳ್ಕೊಂಡಿರ್ಬೇಕು. ಸೊ ಆ ರೀತಿ ತಾಳ್ಕೊಂತು ಅಂತ ಹೇಳಿದ್ರೆ ನಿಮಗೆ ರಕ್ಷಣೆ ಸಿಗುವಂಥದ್ದಾಗಿದೆ. ಕಡೆಯವರೆಗೆ ತಾಳುವವನು ರಕ್ಷಣೆಯನ್ನು ಹೊಂತಾನೆ ಅಂತೇಳಿ. ಹಾಲೆಲೂಯ. ಸೊ ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ಹೊಂದಬಹುದು ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೇವೆ. ನಾನಿಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದರ ಮುಂದುವರೆದ ಭಾಗವಾಗಿ, ಇದರ ನೆಕ್ಸ್ಟ್ ಪಾರ್ಟಲ್ಲಿ ನಾವು, ಕೆಲವರು ಹೇಳ್ತಾರೆ ರಕ್ಷಣೆಯನ್ನು ಹೊಂದೋದಕ್ಕೆ ಕೆಲವು ನೆಪಗಳನ್ನು ಹೇಳ್ತಾರೆ. ಆ ರೀತಿ ನೆಪಗಳೇನಿದೆ ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೇವೆ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಕ್ಷಣೆಯನ್ನು ನಾವು ಸಾಧಿಸ್ಕೊಳ್ಳೋದು ಕಷ್ಟ, ಈ ರಕ್ಷಣೆಯನ್ನು ಸಾಧಿಸ್ಕೊಳ್ಳೋದು ಕಷ್ಟ, ಈ ರಕ್ಷಣೆಯಲ್ಲಿ ನಾವು ಜೀವಿತ ಮಾಡೋದು ಕಷ್ಟ, ಈ ರೀತಿಯೆಲ್ಲ ನೆಪಗಳನ್ನು ಹೇಳುವಂಥವ್ರು ಇದ್ದಾರೆ. ಮತ್ತು ಇನ್ನು ಕೆಲವರು ಧಾರ್ಮಿಕ ವಿಷಯಗಳನ್ನು ಮಾಡುವಂಥವ್ರು ಇದ್ದಾರೆ, ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥವ್ರು ಇದ್ದಾರೆ. ಸೊ ಅಂಥವರು ಆ ರೀತಿ ಧಾರ್ಮಿಕ ಕಾರ್ಯಗಳಿಂದ ರಕ್ಷಣೆ ಹೊಂದ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಸೊ ಅದರ ಬಗ್ಗೆ ಸಹ ನಿಮ್ಗೆ ತಿಳಿಸ್ಕೊಡ್ತೇವೆ. ದೇವರ ವಾಕ್ಯ ಏನು ಹೇಳುತ್ತದೆ ಅಂತೇಳಿ ಅದನ್ನು ಸಹ ನಿಮ್ಗೆ ತಿಳಿಸ್ಕೊಡ್ತೇವೆ. ಇದರ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಇನ್ನೂ ಅನೇಕ ಸಂಗತಿಗಳನ್ನು ನಿಮಗೆ ತಿಳಿಸ್ಕೊಡ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯಾರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರಿಗೆ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಕೇಳ್ಕೊಳ್ಳುವಂಥನಾಗಿದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬರುವಂಥ ಸಂದೇಶಗಳು ನಿಮಗೆ ಸಿಗುವಂಥದ್ದಾಗಿದೆ. ನೀವು ಅದರಿಂದ ಆತ್ಮಿಕ ಲಾಭವನ್ನು ಪಡ್ಕೊಳ್ಬೋದು, ಮತ್ತು ದೇವರ ವಾಕ್ಯಗಳನ್ನು ಕಲಿಬೋದು, ಮತ್ತು ಬೇರೆಯವ್ರಿಗೂ ಸಹ ತಿಳಿಸ್ಬೋದು. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.